ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಿಮಗೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಾರೆ ಕಂಪ್ನಿಯವರೇನೆ, ಫ್ರೀ ವೈಫೈ ಚಾರ್ಜಸ್ ಸಹ ಕೊಡ್ತಾರೆ ಕಂಪ್ನಿಯವರೇನೆ. ಆರಾಮಾಗಿ ನಿಮ್ಮ ಮನೇಲಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಕೆಲಸ ಮಾಡುವಂಥದ್ರ ಬಗ್ಗೆ ಮಾತಾಡೋಣ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದ್ಯಾವುದಪ್ಪ ಇಂಥ ಕಂಪ್ನಿ ಫ್ರೀ ಲ್ಯಾಪ್ಟಾಪು ಫ್ರೀ ವೈಫೈ ಮನೇಲೇ ಕೂತ್ಕೊಂಡು ಕೆಲಸ ಕೊಡುವಂಥದ್ದು ಅನ್ನೋದಾಯ್ತು ಅಂದರೆ ಇದು ಬಂದು ಅಮೆಝಾನ್ ಕಂಪ್ನಿ ಆಗಿರುತ್ತೆ. ಇದರಲ್ಲಿ ಯಾವ ರೋಲು ಅಂತಂದರೆ ನಿಮ್ಮದು ಕ್ಯಾಟಲಾಗ್ ಅಸಿಸ್ಟೆಂಟ್ ಅನ್ನೋ ರೋಲ್ ಆಗಿರುತ್ತೆ. ಇದು ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟ್ ಆಗಿರುತ್ತೆ. ನೀವು ಆಫೀಸ್ಗೆ ಹೋಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಸಂಪೂರ್ಣವಾಗಿ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಮತ್ತು ಇಲ್ಲಿ ಯಾವುದು ರೀತಿ ನಿಮಗೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಲಿ ಅಥವಾ ಏನೇನು ಕ್ವಾಲಿಫಿಕೇಷನ್ಸ್ ಇರಬೇಕು ಅನ್ನೋದೇ ಆಯಿತು ಅಂದರೆ ನಿಮಗೆ ಯಾವುದೇ ಸ್ಟ್ರೀಮ್ ಆಗಿರಲಿ, ಬಟ್ ನೀವು ಗ್ರ್ಯಾಜುಯೇಟ್ ಆಗಿರಬೇಕು. ಅಂದರೆ ನಿಮ್ಮ ಬಳಿ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು, ಬಟ್ ಯಾವುದೇ ಕೋರ್ಸ್ ಆದರೂ ಪರವಾಗಿಲ್ಲ. ಸೊ ನಿಮಗೆ ಏನು ಅಂತಂದರೆ ಈ ಜಾಬ್ ಪರ್ಟಿಕ್ಯುಲರ್ ರೋಲ್ ಏನಿದೆ ಅಲ್ವಾ, ಇದು ಫ್ರೆಷರ್ಸ್ಗಾಗಿನೂ ತೊಗೊಳ್ತಾವ್ರೆ ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ತೊಗೊಳ್ತಾರೆ. ಸೊ ಎರಡೂ ಇರೋರು ಕೂಡ ಅಪ್ಲೈ ಮಾಡಬಹುದಾಗಿದೆ. ಸೊ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಏನಪ್ಪ ಅಂತಂದರೆ ನಿಮಗೆ ಇಂಗ್ಲೀಷು ಓದೋಕ್ಕೆ, ಬರೆಯೋಕ್ಕೆ ಮತ್ತು ಮಾತನಾಡೋಕ್ಕೆ ಬರಬೇಕು. ಅಂದರೆ ಫ್ಲೂಯೆನ್ಸಿ ಇರಬೇಕು. ಮತ್ತು ನಿಮಗೆ ಮೈಕ್ರೋಸಾಫ್ಟ್ ಆಫೀಸ್ನ ಎಕ್ಸೆಲ್ ಮತ್ತು ಅವುಗಳದ್ದು ಐಡಿಯಾ ಇರಬೇಕು. ಯಾವ ರೀತಿ ಎಕ್ಸೆಲ್ ವರ್ಕ್ ಆಗುತ್ತೆ, ಆಫೀಸು ಯಾವ ರೀತಿ ವರ್ಕ್ ಆಗುತ್ತೆ, ಪವರ್ ಪಾಯಿಂಟ್ ಆಗಿರಲಿ, ಈ ಮೈಕ್ರೋಸಾಫ್ಟ್ನ ಸಾಫ್ಟ್ವೇರ್ಗಳಿದೆ ಅಲ್ಲ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಮೂರನೇದೇನು ಅಂತ ಅಂದರೆ ನಿಮ್ಮ ಹತ್ರ ಕರೆಂಟ್ ಇವಾಗ ಒಂದು ರೆಸ್ಯೂಮೆ ಇರುತ್ತೆ ಅಲ್ವಾ, ಅದರಲ್ಲಿ ಈ ಸ್ಕಿಲ್ಸ್ನ ಮೆನ್ಷನ್ ಮಾಡೋದನ್ನು ಮರಿಬೇಡ್ರಿ. ನಿಮಗೆ ನಾಲೆಜ್ ಇತ್ತು ಅಂದರೆ ಫ್ಲೂಯೆಂಟ್ ಇಂಗ್ಲೀಷ್ ಅನ್ನೋದನ್ನು ಹೈಲೈಟ್ ಮಾಡಿ. ಮತ್ತು ನಿಮಗೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಆಫೀಸ್ ಪರಿಚಯ ಇತ್ತು ಅಂದರೆ ಆ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನೋದನ್ನು ಮೆನ್ಷನ್ ಮಾಡಿ ಸ್ಕಿಲ್ಸ್ ಅಂಡರಲ್ಲಿ. ಸೊ ಈ ಸ್ಕಿಲ್ಸನ್ನು ಏನಕ್ಕೆ ಮೆನ್ಷನ್ ಮಾಡಿ ಅಂತ ಇದ್ದೀನಿ ಅಂದರೆ ನೀವು ಅಪ್ಲೈ ಮಾಡೋವಾಗ ಆ AI ಟೂಲ್ ಇರುತ್ತೆ ಅಲ್ವಾ, ಸೊ ಈ ಎರಡೂ ಕ್ರೈಟೇರಿಯಾನ ಅದು ಚೆಕ್ ಮಾಡುತ್ತೆ. ಸೊ ಇವೆರಡು ನಿಮ್ಮ ರೆಸ್ಯೂಮೇಲಿ ಮೆನ್ಷನ್ ಆಗಿರುವಾಗ ನಿಮಗೆ ಜಾಬ್ ಸಿಗುವಂಥ ಸಾಧ್ಯತೆ ತುಂಬಾ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು ಬೇಸಿಕ್ ಲ್ಯಾಪ್ಟಾಪ್ ಇದ್ದರೆ ಸಾಕು, ಇದರಲ್ಲೇನು ಯಾವುದೇ ರೀತಿ ಸ್ಪೆಸಿಫಿಕೇಷನ್ಸ್ ಏನು ಕೇಳಲಿಲ್ಲ. ಸೊ ನಿಮಗೆ ಇಂಟರ್ನೆಟ್ ಸ್ಟೇಬಲ್ ಆಗಿರಬೇಕು. ಯಾಕಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ನಿಮಗೆ ಇಂಟರ್ನೆಟ್ಟಲ್ಲೇ ಕೆಲಸ ಜಾಸ್ತಿ ಇರೋದ್ರಿಂದ ನಿಮಗೆ ಇಂಟರ್ನೆಟ್ ಸ್ಟೇಬಲ್ ಆಗಿರಬೇಕು. ಯಾವುದೇ ರೀತಿ ತಡೆ ಇರಬಾರ್ದು ಇಂಟರ್ನೆಟ್ಟಲ್ಲಿ. ಸೊ ಈ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಲಿಂಕ್ ಒಳಗಡೆ ಈ ಜಾಬ್ ಅಪ್ಲಿಕೇಶನ್ನ ಲಿಂಕ್ ಇರುತ್ತೆ. ಸೊ ಅದ್ರ ಮೂಲಕ ನೀವು ಅಪ್ಲೈ ಮಾಡ್ಬೋದು. ಸೊ ಆ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ ಎಲ್ಲ ಫಿಲ್ ಮಾಡಿದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಎಜುಕೇಷನ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗತ್ತೆ. ನಂತರ ನೀವು ರೆಸ್ಯೂಮ್ನ ಅಪ್ಡೇಟ್ ಮಾಡಬೇಕಾಗತ್ತೆ, ಅಂದರೆ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ರೆಸ್ಯೂಮ್ ಅಪ್ಲೋಡ್ ಆದಮೇಲೆ ನಿಮಗೇನು ಜಾಬ್ ಸ್ಪೆಸಿಫಿಕ್ ಕ್ವಶನ್ಸ್ ಇರುತ್ತೆ ಅಲ್ಲಿ, ಅದನ್ನು ಆನ್ಸರ್ ಮಾಡಬೇಕಾಗತ್ತೆ. ಅದಾದಮೇಲೆ ರಿವ್ಯೂಗೆ ತೊಗೊಳ್ತಾರೆ. ರಿವ್ಯೂ ಎಲ್ಲ ಆದಮೇಲೆ ಅಂದರೆ ನೀವು ಏನೇನು ಕರೆಕ್ಟಾಗಿ ಮಾಡಿದ್ದೀರ ಎಲ್ಲ ನೀವೊಂದು ಸರಿ ರಿವ್ಯೂ ಮಾಡಬೇಕಾಗತ್ತೆ. ಅದಾದಮೇಲೆ ಸಬ್ಮಿಟ್ ಅಂತ ಒತ್ತಿದ್ರೆ ನಿಮಗೆ ಸೆಲೆಕ್ಟ್ ಆಗಿದ್ದರೆ ನಿಮಗೆ ಮೇಲಲ್ಲಿ ಅಪ್ಡೇಟ್ ಸಿಗುವಂಥದ್ದು. ಸೊ ಇದು ಏನೇ ಎಕ್ಸಾಮ್ ಇರುತ್ತೆ ಅಲ್ವಾ, ವಿತಿನ್ 2 to 4 ವೀಕ್ಸ್ ಒಳಗಡೆ ನಿಮಗೆ ಮೇಲಲ್ಲಿ ರಿಪ್ಲೈ ಬರುವಂಥದ್ದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನಪ್ಪ ನಿಮಗೆ ಬೆನಿಫಿಟ್ಸ್ ಈ ಜಾಬಿಗೆ ಸೆಲೆಕ್ಟ್ ಆಯಿತು ಅಂತಂದರೆ ನಿಮಗೆ ಫ್ರೀ ಲ್ಯಾಪ್ಟಾಪ್ ಕೊಡ್ತಾರೆ, ಫ್ರೀ ವೈಫೈ ಕೊಡ್ತಾರೆ, ಮತ್ತು ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಅಂದರೆ ಟೇಬಲ್ಲು, ವೈಫೈ, ರೂಟರ್ ಕನೆಕ್ಷನ್ಸ್ ಆಗಲಿ, ಕೀಬೋರ್ಡ್ ಮೌಸ್ ಆಗಲಿ, ಅಥವಾ ಒಂದು ಸ್ಟ್ಯಾಂಡ್ ಆಗಲಿ, ಚೇರ್ ಆಗಲಿ, ಸಂಪೂರ್ಣ ವರ್ಕ್ ಫ್ರಮ್ ಹೋಮ್ ಸೆಟಪ್ ಕೊಡ್ತಾರೆ. ಆಮೇಲೆ ಅಮೆಝಾನ್ ಕಡೆಯಿಂದನೇ ಒಂದು ವೆಲ್ಕಮ್ ಕಿಟ್ ಅಂತ ಕೊಡ್ತಾರೆ. ಇದರಲ್ಲಿ ಹಲವಾರು ಥರ ಅಂತ ಗುಡ್ಡೀಸ್ ಇರುತ್ತೆ, ಅಂದರೆ ಗಿಫ್ಟ್ಗಳಿರುವಂಥದ್ದು. ಮತ್ತು ನಿಮಗೆ ಈ ಡೊಮೈನಿಂದ ಅಂದರೆ ಏನಪ್ಪ ಅಂದರೆ ನಿಮಗಿಲ್ಲಿ ಕ್ಯಾಟಲಾಗ್ ಅಸಿಸ್ಟೆಂಟ್ ರೋಲ್ಗೆ ಜಾಯಿನ್ ಆಗಿ ನೀವು ಮುಂದೆ ಡೊಮೈನ್ ಕೂಡ ಸ್ವಿಚ್ ಮಾಡ್ಬೋದು. ಯಾವುದಾದ್ರೂ ಟೆಕ್ ರಿಲೇಟೆಡ್ ಕೋರ್ಸ್ ಅಥವಾ ಸ್ಕಿಲ್ ಕಲ್ತ್ಕೊಂಡು ಅದಕ್ಕಾದ್ರೂ ಜಂಪ್ ಆಗ್ಬೋದು ಅಮೆಝಾನಲ್ಲಿ, ಅಥವಾ ಅನಲಿಸ್ಟ್, ಡೇಟಾ ಅನಲಿಸ್ಟು, ಅಥವಾ ಯಾವುದೇ ರೀತಿ ಡೇಟಾ ಸೈನ್ಸ್ ಕೋರ್ಸ್ಗಳು ಮಾಡಿ ಅದು ಕೂಡ ನೀವು ಜಂಪ್ ಆಗ್ಬೋದು. ಮತ್ತು ಇನ್ನೊಂದು ಬೆನಿಫಿಟ್ ಏನು ಅಂತಂದರೆ ನಿಮಗೆ ಸ್ಟೇಬಲ್ ಸ್ಯಾಲ್ರಿ ಸಿಗುವಂಥದ್ದು, ಮತ್ತು ಇಡೀ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ ಆಗಿ ನಿಮಗೆ ಗ್ರೋತ್ ಸಿಗುವಂಥದ್ದು ಈ ಪರ್ಟಿಕ್ಯುಲರ್ ಜಾಬ್ ಪ್ರೊಫೈಲಲ್ಲಿ. ನೆನಪಿಡಿ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋರ್ಗೆ ತುಂಬಾ ಹುಷಾರಾಗಿ ಸಬ್ಮಿಟ್ ಮಾಡಿ. ಯಾಕಂದರೆ ಒನ್ಸ್ ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ತು ಆಯಿತು ಅಂದರೆ ಮತ್ತೆ ನೀವು ಎಡಿಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಲಿಂಕಲ್ಲಿ ಹೋಯಿತು ಅಂದರೆ ನಿಮಗೆ ಜಾಬ್ ಅಪ್ಲಿಕೇಶನ್ ಡೀಟೇಲ್ಸ್ ಸಿಗುತ್ತೆ. ಧನ್ಯವಾದಗಳು.